ಪಂಜಾಬ್ ಗಡಿಯುದ್ದಕ್ಕೂ ಕೂಡ ಬ್ಲಾಕ್ಔಟ್ ಘೋಷಣೆ ಮಾಡಲಾಗಿದೆ. ಸಂಪೂರ್ಣವಾಗಿ ಬ್ಲಾಕ್ಔಟ್ ಆಗಿದೆ ಪಂಜಾಬ್ನ ಗಡಿಯುದ್ದಕ್ಕೂ. ಬಟಿಂಡಾದಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಎನಿ ಕಾಸ್ ಯಾವಾಗ ಬೇಕಾದರೂ ಡ್ರೋನ್ಗಳು ಬೀಳಬಹುದು ಅಂತ. ಅಮೃತಸರ, ಫಿರೋಜ್ಪುರದಲ್ಲಿ ಬ್ಲಾಕ್ಔಟ್. ಹಾಗೆ ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದ್ದು ಬರ್ತಾ ಇರುವಂತಹ ಎಲ್ಲ ಡ್ರೋನ್ಗಳನ್ನ ಹೊಡೆದುರುಳಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಪಂಜಾಬ್ನ ಗಡಿಯುದ್ದಕ್ಕೂ ಕೂಡ ಬ್ಲಾಕ್ಔಟ್. ಬಟಿಂಡಾದಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಶೆಲ್ ದಾಳಿಗಳಾಗ್ತಾ ಇದೆ, ಡ್ರೋನ್ ದಾಳಿಗಳನ್ನ ಮಾಡೋದ ಪ್ರಯತ್ನ ನಡೀತಾ ಇದೆ. ಆ ಪ್ರಯತ್ನಗಳನ್ನ ಈಗಾಗಲೇ ಭಾರತೀಯ ಸೇನೆ ವಿಫಲಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ. ಸೊ ಈ ಮೂಲಕವಾಗಿ ಬರ್ತಾ ಇರುವಂತಹ ಡ್ರೋನ್ಗಳನ್ನ ಹೊಡೆದುರುಳಿಸ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಅರುಣ್. ये देखिए लाइव फायरिंग हो रही है यहाँ पे जम्मू में। पाकिस्तान अब लाइव फायरिंग जम्मू में देखिए। ಓಕೆ, ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಅರುಣ್. ಸದ್ಯ ಎಲ್ಲೆಡೆ ಈಗ ಬ್ಲ್ಯಾಕ್ಔಟ್ ಘೋಷಣೆ ಮಾಡಿಕೊಳ್ಳಲಾಗಿದೆ. ಎಷ್ಟು ಡ್ರೋನ್ ದಾಳಿಗಳು ಇಲ್ಲಿವರೆಗೂ ಆಗಿದೆ ಅನ್ನುವಂತಹ ರಿಪೋರ್ಟ್ ಲಭ್ಯವಾಗ್ತಾ ಇದೆ. ಮತ್ತು ಶೆಲ್ ದಾಳಿಗಳನ್ನ ನಿನ್ನೆಯಿಂದ ನಿರಂತರವಾಗಿ ಹೆಚ್ಚು ಮಾಡಿಕೊಂಡು ಡ್ಯಾಮೇಜ್ ಅನ್ನ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನಿಸಲಾಗ್ತಾ ಇತ್ತು. ಆ ರೀತಿಯ ಪ್ರಯತ್ನಗಳು ಇವತ್ತು ಕೂಡ ಕಂಟಿನ್ಯೂ ಆಗಿದೆಯಾ? 100% ಅದರಲ್ಲಿ ಯಾವ ಅನುಮಾನನೂ ಬೇಡ. ಅವರು ಎರಡೂ ರೀತಿಯಲ್ಲೂ ಕೂಡ ಡ್ಯಾಮೇಜ್ ಎಷ್ಟಾಗುತ್ತೋ ಅಷ್ಟು ಡ್ಯಾಮೇಜ್ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಇಟ್ಟಿದ್ಕೊಂಡಿದ್ದಾರೆ. ಸೊ ಈಗ ಇಲ್ಲಿಯವರೆಗೂ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ 50ಕ್ಕೂ ಹೆಚ್ಚು ಡ್ರೋನ್ಗಳ ದಾಳಿ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ. ಅದಕ್ಕಿಂತಲೂ ಹೆಚ್ಚಿಗೆ ಇರಬಹುದು ಅಂತ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಅವರು ಕೇವಲ ಒಂದು ಸೆಕ್ಟರ್ಗಳಲ್ಲಿ ಮಾತ್ರ ಮಾಡ್ತಾ ಇಲ್ಲ, ಎಲ್ಲ ರಾಜ್ಯಗಳ ಪ್ರಮುಖ ನಗರಗಳ ಭಾಗಗಳಲ್ಲಿ ಟಾರ್ಗೆಟ್ ಅನ್ನು ಮಾಡ್ಕೊಳ್ತಿದ್ದಾರೆ. ಜಸ್ಟ್ ಅಬ್ಸರ್ವೇಷನ್ ಮಾಡ್ಕೊಳ್ಳಿ, ನಿನ್ನೆ ಕೂಡ ನಾವು 26 ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ದಾಳಿಯನ್ನು ನಡೆಸಿತ್ತು. ಮೊನ್ನೆ 36 ನಗರಗಳನ್ನು ಟಾರ್ಗೆಟ್ ಮಾಡ್ಕೊಂಡಿತ್ತು. ಕಡಿಮೆ ಆಗಿದೆ. ಇವತ್ತು ಕೂಡ ಯಾವ ರೀತಿಯಲ್ಲಿ ದಾಳಿ ಮಾಡ್ತಾರೆ, ಯಾವ ಭಾಗಗಳಲ್ಲಿ ದಾಳಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅಬ್ಸರ್ವೇಷನ್ ಮಾಡಬೇಕು. ಮೊದಲನೇ ದಿನ ಅವರು ನೀವು ಗಮನಿಸಬೇಕಾಗಿರೋದು, ಆ ವಿಚಾರದಲ್ಲಿ ತುಂಬಾ ವಿಶ್ಲೇಷಣೆಗಳು ಕೂಡ ಬಂತು ದಿವ್ಯಾ. ಏನು ಅಂತಂದ್ರೆ ಮೊದಲನೇ ದಿನ ಆ ಪ್ರಮಾಣದಲ್ಲಿ ಡ್ರೋನ್ಗಳನ್ನು ಅವರು ಹಾರಿಸಕ್ಕೆ ಕಾರಣ ಆಗಿದ್ದೇನು ಅಂತಂದ್ರೆ ಭಾರತದ ಬಳಿ ಎಲ್ಲೆಲ್ಲಿ ಯಾವ ರೀತಿಯಾಗಿ ಆಂಟಿ ಮಿಸೈಲ್ಸ್ಗಳಿದ್ದಾವೆ ಮತ್ತೆ ಅದನ್ನು ಹೊಡೆದಿಳಿಸುವಂಥದ್ದು ಏನೇನು ಪ್ಲಾನ್ಗಳಿದ್ದಾವೆ, ಎಲ್ಲಿ ನಾವು ದಾಳಿಯನ್ನ ಮಾಡಿದರೆ ಯಾವ ಕಡೆಯಿಂದ ಬರುತ್ತೆ ಅದನ್ನ ಜಾಗಗಳನ್ನು ಗುರುತಿಸಿಕೊಳ್ಳುವಂತಹ ಕೆಲಸಗಳಿಗೆ ಮುಂದಾಗಿದ್ದು ಪಾಕಿಸ್ತಾನ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ತದನಂತರ ನಿನ್ನೆ 26 ನಗರಗಳನ್ನು ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡ್ತು. ಮೊನ್ನೆಗಿಂತ ನಿನ್ನೆ ಮಾಡಿರುವಂತಹ ದಾಳಿಯಲ್ಲಿ ಪ್ರಮುಖವಾಗಿ ಕೆಲವು ಭಾಗಗಳಲ್ಲಿ ನಮಗೆ ಡ್ಯಾಮೇಜ್ ಆಗಿದ್ದು ಕಂಡು ಬಂತು. ಆದರೆ ಇವತ್ತು ಪರ್ಟಿಕ್ಯುಲರ್ ಆಗಿ ಇನ್ನೊಂದಿಷ್ಟು ಜಾಗಗಳು ಅವ್ರಿಗೆ ಗೊತ್ತಾಗಿದೆ ಅಂತ ಕಾಣಿಸ್ತಾ ಇದೆ. ಆ ನಿಟ್ಟಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ನಿನ್ನೆ ಮಾಡಿರುವಂತಹ ಜಾಗಗಳನ್ನು ಹೊರತುಪಡಿಸಿ ಬೇರೆ ಜಾಗಗಳಲ್ಲೆಲ್ಲ ದಾಳಿ ಮಾಡುವಂತ ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಇದು ಇವತ್ತು ಕಂಟಿನ್ಯೂ ಆಗುತ್ತೆ. ಭಾರತ ಇವತ್ತು ರಾತ್ರಿ ಹೇಗೆ ಉತ್ತರವನ್ನ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ದಿವ್ಯಾ.